ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 15. ಆರ್ಯನ್ ಜಾಹ್ನವಿಗೆ ಅವನಿಗೆ ಟಿಫನ್ ಕೊಡುವಂತೆ ಹೇಳ್ದ. ಜಾಹ್ನವಿ ಅಡುಗೆ ಮನೆಗೆ ಹೋಗಿ ಟಿಫನ್ ತಗೊಂಡು ಬಂದು ಅವನಿಯನ್ನು ಎಬ್ಬಿಸಿ ತಿನ್ನಿಸಿ ಮಾತ್ರೆಗಳನ್ನು ಕೂಡ ಕೊಟ್ಟಳು. ನಂತರ ಆರ್ಯನ್ ರೆಡಿಯಾಗಿ ಬಂದು ಮನೋಜ್ ಹೊರಡೋಣವಾ ಅಂದ. ಅಂತ ಕೇಳಿದಾಗ ಟಿಫನ್ ರೆಡಿ ಮಾಡಿದ್ದೀನಿ, ತಿನ್ಕೊಂಡು ಹೋಗಿ ಅಂದು ಜಾಹ್ನವಿ. ಆರ್ಯನು ಏನೋ ಅಪ್ಪ ಯಾವುದೋ ಮೂಡ್ನಲ್ಲಿದ್ದವನು ಸರಿ ಅಂತ ತಿಂಡಿಯನ್ನು ತಿಂದು ಹೊರಟರು. ಅವ್ರು ಹೋದ್ಮೇಲೆ ಜಾಹ್ನವಿ ಅವನಿ ಹತ್ರ ಹೋದ್ಲು. ಅಣ್ಣ ಅವರು ಆಫೀಸ್ಗೆ ಹೋದ್ರಾ ಜಾಹ್ನವಿ ಅಂತ ಕೇಳಿದ್ಲು ಅವನಿ. ಟಿಫನ್ ಮಾಡಿ ಹೋದರು. ಅಷ್ಟಕ್ಕೂ ನಿನಗೆ ಏನಾಯ್ತೆ, ಜ್ವರ ಬಂದಿದೆ, ಭಯ ಪಟ್ಟಿದೀಯಾ ಅಂತ ಜಾಹ್ನವಿ ಕೇಳಿದ್ಲು ಅವನಿಯನ್ನು. ಏನೂ ಗೊತ್ತಿಲ್ಲ ಕಣೆ, ರಾತ್ರಿ ಧೈರ್ಯವಾಗಿಯೇ ಇದ್ದೆ, ಮಲಗಿದ ಮೇಲೆ ಏನಾಯ್ತೋ ಗೊತ್ತಿಲ್ವೇ, ಕನಸಿನಲ್ಲಿ ಅವರೇ ಕಾಣಿಸ್ಕೊಂಡು ಭಯ ಆಯಿತು. ಇದೆಲ್ಲ ನನ್ನಿಂದಲೇ ಅಲ್ವಾ ಅವನಿ, ನೀನು ಹೇಳ್ತಾ ಇದ್ರು ನಾನು ಕೇಳಿದೆ, ಅವ್ರ ಮೇಲೆ ಇದ್ದ ಕೋಪದಿಂದ ನಿನ್ನನ್ನು ಅಪಾಯಕ್ಕೆ ನೂಕ್ಬಿಟ್ಟೆ ಅಲ್ವಾ, ಕ್ಷಮಿಸ್ಬಿಡು ಕಣೆ ಅಂದ್ಲು ಜಾಹ್ನವಿ. ಜಾಹ್ನವಿ, ಹಾಗೆ ಆಗುತ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಲ್ವಾ, ಗೊತ್ತಿದ್ದಿದ್ರೆ ನಾವು ಹೋಗ್ತಿದ್ವಾ ಹೇಳು, ಅದಕ್ಕೆ ನೀನು ಯಾಕೆ ಕ್ಷಮೆ ಕೇಳ್ತೀಯಾ ಅಂದ್ಲು ಅವನಿ. ನಾನು ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಕಣೆ ಅಂದ್ಲು. ಅಬ್ಬಾ ಈಗ ಬಿಟ್ಬಿಡು ಜಾನು, ನಿನ್ನ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಹಾಗೇ ಮಾಡ್ತಾಯಿದ್ರು. ಅಂದ ಹಾಗೆ ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಏನೂ ಗೊತ್ತಾಗಿಲ್ಲ ಅವನಿ, ಆದರೆ ನನಗೆ ಇರುವ ಅನುಮಾನ ಏನು ಅಂದರೆ ಆರ್ಯನವರು ಆಕೆಯನ್ನು ಪ್ರೀತಿಸಿದ್ರು ಅನ್ನಿಸ್ತಾ ಇದೆ. ಆ ಹುಡುಗಿಯನ್ನು ನೋಡ್ತಾ ಇದ್ದರೆ ಆರ್ಯನವರಿಗೆ ಸೂಟ್ ಆಗುವ ಹುಡುಗಿಯಂತೆ ಅಸಲು ಅನ್ನಿಸ್ತಿಲ್ಲ ನನಗೆ. ಆರ್ಯನವರು ಆಕೆಯನ್ನು ಹೇಗೆ ಪ್ರೀತಿಸಿದ್ರೋ ಏನೋ, ಆರ್ಯನವರು ಅಸಲು ಪ್ರೀತಿಸಿದ್ರೋ ಅಥವಾ ಇಲ್ವೋ ಗೊತ್ತಿಲ್ಲ ಅಲ್ವಾ ಅವನಿ, ಜಾಹ್ನವಿ ಅಂದ್ಲು. ಅದನ್ನೇ ನಾವು ತಿಳ್ಕೊಳ್ಬೇಕು. ಜಾಹ್ನವಿ ಆ ಹುಡುಗಿಯನ್ನು ನೋಡ್ತಾ ಇದ್ದರೆ ಆರ್ಯನ್ ಅವರನ್ನು ಬಿಡುವಂತೆ ಕಾಣ್ತಿಲ್ವೇ, ನೀನು ಜಾಗರೂಕತೆಯಿಂದ ಇರ್ತಿದ್ರೆ ಕಷ್ಟ ಆಗುತ್ತೆ ಅಂದ್ಲು ಅವನಿ. ಅಂದರೆ ಏನು, ಆರ್ಯನ್ ಅವರಿಗೆ ಮದುವೆಯಾಗಿದೆ ಅಂತ ತಿಳಿದು ಅವಳನ್ನು ಬೆನ್ನಟ್ತಾಳೆ ಅಂತೀಯಾ ಅಂದ್ಲು ಜಾನು. ನಿನಗೆ ನೋವಾಗಬಹುದು ಕಣೆ, ಆದರೂ ಒಂದು ಸತ್ಯ ಹೇಳ ಜಾನು, ಆರ್ಯನ್ ಅವರು ಹೀಗಿರಲು ಕಾರಣ ಆಕೆನೇ, ಆ ಹುಡುಗಿನೇ ಅಂತ ತಿಳಿತಾ ಇದೆ. ಆಕೆ ಮತ್ತು ವಾಪಸ್ ಮರಳಿ ಬಂದಿದ್ದಾಳೆ ಅಂದರೆ ಅದು ಆರ್ಯನ್ ಅವಳಿಗಾಗಿಯೇ ಇರಬೇಕು. ಅದಕ್ಕೆ ನೀನು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಿದ್ದೀನಿ ಜಾನು ಅಂದ್ಲು ಅವನಿ. ಅವರು ನನ್ನನ್ನು ಇಷ್ಟಪಟ್ಟು ಮದುವೆಯಾಗಿಲ್ಲ ಅಲ್ವಾ ಅವನಿ, ಕನಿಕರದಿಂದ ಮದುವೆಯಾಗಿದ್ದಾರೆ. ಕನಿಕರದಿಂದ ಕೂಡ ಬಂದ ಎಷ್ಟು ಕಾಲ ಇರುತ್ತೆ ಹೇಳು ಅವನಿ ಅಂದ್ಲು ಜಾನು ಬೇಜಾರಿಂದ. ಬಹಳ ಮನಸ್ಸಿಗೆ ನೊಂದ್ಕೊಂಡೆ ಅಂದ್ಲು. ಆರ್ಯನವರು ಕನಿಕರದಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿರಬಹುದು ಕಣೆ, ಆದರೆ ತಾಳಿ ಕಟ್ಟಿದ ಮೇಲೆ ನಿನ್ನ ಮೇಲೆ ಪ್ರೀತಿ ಉಂಟಾಯ್ತೇನೋ ಯಾರಿಗೆ ಗೊತ್ತು. ನಿಮ್ಮಿಬ್ಬರನ್ನ ಒಂದು ಮಾಡಿದ ಈ 3 ಗಂಟಿನ ಬಂದ 3 ದಿನದ ಮುಚ್ಚಿಟ್ಟೆಯಾಗಿ ಹೋಗಬಾರ್ದು ಜಾನ್ವಿ. ನಿನ್ನ ಗಂಡನ ಮನಸ್ಸಿನಲ್ಲಿ ಏನಿದೆ ಅಂತ ನೀನೇ ತಿಳ್ಕೋಬೇಕು ಅಂದ್ಲು ಅವನಿ. ನಾನು ಹೇಗೆ ತಿಳ್ಕೊಳ್ಳಿ ಅವನಿ ಎಂದು ಕೇಳಿದ್ಲು. ನೀನು ಬರೀ ಮುಗ್ದೆ ಕಣೆ, ಮಗುವಿನ ಹಾಗೆ ಇದೆಯಲ್ಲೇ ಜಾನು. ಫೋನ್ ಮಾಡಿ ಊಟ ಮಾಡಿದ್ರಾ, ಏನು ಮಾಡ್ತಾ ಇದ್ದೀರಾ ಅಂತ ಪ್ರೀತಿಯಿಂದ ಕೇಳು. ಅಮ್ಮೋ ಫೋನ್ ಯಾಕೆ ಮಾಡಿದೆ ಅಂತ ಬೈತಾರೆ ಏನೋ ಅಂತ ಭಯ ಆಗುತ್ತೆ ಕಣೆ ಅಂದ್ಲು ಜಾನ್ವಿ. ಹೀಗೆ ನೀನು ಭಯಪಡ್ತಾ ಕೂತ್ರೆ ಅಲ್ಲಿ ಆ ವೈಶು ಅಥವಾ ಯಾರೋ ಇದ್ದಾರಲ್ಲ, ಆಕೆ ಬಂದು ನಿಮ್ಮ ಗಂಡನ ಮಡಿಲಲ್ಲಿ ಕುಳಿತು ತುತ್ತು ತಿನ್ನಿಸ್ತಾಳೆ, ಆಗ ನೀನು ಅಳ್ತಾ ಕೂರು ಅಂದ್ಲು ಅವನಿ. ಯಾಕೆ ನೀನು ಹಾಗಂತೀಯ, ಸರಿ ಇರು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಯಿದ್ರೆ ಲೇ ದಡ್ಡಮ್ಮ, ಈಗ ಫೋನ್ ಮಾಡಿ ಏನು ಕೇಳ್ತೀಯ ಹೇಳು, ನೀನೇ ಅಲ್ವಾ ಊಟ ಮಾಡಿದ್ರಾ ಅಂತ ಕೇಳು ಅಂದಿದ್ದು ಅಂತ ಅಮಾಯಕವಾಗಿ ಮುಖ ಮಾಡಿ ಕೇಳಿದ್ಲು ಜಾನು. ಹೌದು ಬಂಗಾರ, ಒಂದು ಸಲ ಟೈಮ್ ನೋಡು ಕಂದ ಅಂದ್ಲು ಜಾಹ್ನವಿ. ಸಮಯ ನೋಡಿ ತಲೆ ಚೆಚ್ಕೊಂಡ್ಳು. ಇನ್ನೂ ಲಂಚ್ ಟೈಮ್ ಆಗಲು ತುಂಬ ಸಮಯ ಆಯಿತು. ಅದನ್ನು ನೋಡಿ ಹಿ ಅಂತ ನಗತೊಡಗಿದ್ಲು. ಅಯ್ಯೋ ಹುಚ್ಚಿ ತರಹ ಯಾಕೆ ಹಾಗೆ ನಗ್ತೀಯಾ, ನೀನು ಹೀಗೆ ಇದ್ದರೆ ಮಾತ್ರ ನಿನಗೆ ಸೌದೆ ಕಾಟ ತಪ್ಪಿದಲ್ಲ ಅಂದ್ಲು ಅವನಿ. ನೀನು ಹಾಗೆ ಅಂದರೆ ಹೇಗೆ, ನನ್ನ ಗಂಡನ ಮನಸ್ಸಿನಲ್ಲಿ ನಾನೇ ಇರಬೇಕು ಅಂತ ನನಗೆ ಇರೋದಿಲ್ವಾ, ನೋಡು ಈಗಲೇ ಮಾಡ್ತೀನಿ ಅನ್ನುತ್ತಾ ಜಾಹ್ನವಿ ಫೋನ್ ಮಾಡ್ತಾ ಇರಲು ಯಾರಿಗೆ ಫೋನ್ ಅಂತ ಕೇಳಿದ್ಲು ಅವನಿ.
ನನ್ನ ಗಂಡನಿಗೆ ಮಾಡ್ತಾ ಇದ್ದೀನಿ. ಈಗ ಕೆಲಸದಲ್ಲಿ ಇರ್ತಾರೆ ಕಣೆ, ಬೈತಾರೆ ಬೇಡ ಅಂದ್ಲು ಅವನಿ. ಆದರೂ ಕೂಡ ನನ್ನ ಗಂಡನೇ ಅಲ್ವಾ, ಬೈದರೆ ಏನೂ ಆಗಲ್ಲ ಬಿಡು ಅಂತ ರಿಂಗ್ ಆಗ್ತಾ ಇರಲು ಫೋನ್ ಎತ್ತಿದ್ರೆ ಏನು ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಭಯ ಪಡ್ತಾ ಇದ್ಲು ಜಾನು. ಆರ್ಯನ್ ಆಫೀಸ್ನಲ್ಲಿ ಬಹಳ ಬ್ಯುಸಿ ಇದ್ದ. ಬ್ಯುಸಿ ಇದ್ದರೂ ಕೂಡ ಈ ಸಮಯದಲ್ಲಿ ಜಾಹ್ನವಿ ಫೋನ್ ಮಾಡಿದ್ಲು. ಆರ್ಯನ್ ಜಾಹ್ನವಿ ಫೋನ್ ನೋಡಿ ಈಗ ತಾನೇ ಮನೆಯಿಂದ ಬಂದಿದ್ದೀವಿ ಅಲ್ವಾ, ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ, ಒಂದು ವೇಳೆ ಅವನಿಗೇನಾದರೂ ಹುಷಾರಿಲ್ವಾ ಅಂತ ಫೋನ್ನ ರಿಸೀವ್ ಮಾಡಿದ. ಆರ್ಯನ್ ಫೋನ್ ಎತ್ತಿದ ಕೂಡಲೇ ಜಾಹ್ನವಿ ಎದೆಯಲ್ಲಿ ದಡದಡ ಶುರುವಾಯಿತು ಭಯ. ಬಾಯಿಂದ ಮಾತೆ ಹೊರಗಡೆ ಬರ್ತಿಲ್ಲ. ಆರ್ಯನ್ ಫೋನ್ ಎತ್ತಿ ಮಾತಾಡ್ತಾ ಇದ್ದಾಗ ಕಿರಿಕಿರಿ ಉಂಟಾಗಿ, ಏಯ್ ಫೋನ್ ಮಾಡಿ ಮಾತಾಡಲ್ಲ ಅಂದರೆ ಏನು, ನಿನ್ನ ಫ್ರೆಂಡ್ಗೆ ಏನಾದರೂ ಮತ್ತೆ ಫೀವರ್ ಬಂತಾ ಅಂತ ಕೇಳಿದನು ಆರ್ಯ. ಜಾಹ್ನವಿಗೆ ಏನು ಹೇಳಬೇಕು ಅಂತ ತಿಳಿದೇನೆ ಸುಮ್ಮನೆ ಮಾಡಿದೆ ಅಂದರೆ ಬೈತಾನೆ ಅಂತ ಹೌದು ಅಂತ ಸುಳ್ಳು ಹೇಳಿಬಿಟ್ಲು. ಬೆಳಗ್ಗೆ ಡಾಕ್ಟರ್ ಕೊಟ್ಟ ಮಾತ್ರೆ ಹಾಕಿದೆಯಲ್ಲ, ಮತ್ತೆ ಯಾಕೆ ಬಂತು ಅಂದನು ಆರ್ಯನ್. ಯಾಕೆ ಬಂತು ಅಂದರೆ ನನಗೇನು ಗೊತ್ತು, ಸುಸ್ತಾಗಿ ಮಲಗಿದ್ದಾಳೆ, ಏನೂ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾಗ ಅವನೇ ಎದ್ದು ಹೋಗಿ ಫ್ರಿಡ್ಜ್ನಿಂದ ಆ್ಯಪಲ್ನ ತಂದು ತಿಂತ ಸನ್ನೆ ಮಾಡಿ ಕೇಳಿದ್ಲು ಯಾರ ಬಗ್ಗೆ ಅಂತ. ಜಾಹ್ನವಿ ಕೂಡ ಇರು ಅಂತ ಹಾಗೆ ಸನ್ನೆ ಮಾಡಿ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ರೀ, ನನಗೆ ಭಯ ಆಗ್ತಾ ಇದೆ ಅಂದ್ಲು. ಅಯ್ಯೋ ಹೌದಾ, ಮನೋಜ್ನ ಕಳಿಸೋಣ ಅಂದರೆ ಆತ ಆಫೀಸ್ನಲ್ಲಿ ಇಲ್ವೇ, ಹೊರಗಡೆ ಹೋಗಿದ್ದಾನೆ. ಅವಳನ್ನು ನೋಡ್ತಾ ಇದ್ರೆ ನನಗೆ ಬಹಳ ಭಯ ಆಗ್ತಾ ಇದೆ ಆರ್ಯನವರೇ ಅಂದ್ಲು ಜಾಹ್ನವಿ. ಅವನಿ ಆಪಲ್ ತಿಂತ ಜಾಹ್ನವಿ ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ತಿಳಿದೆ ನೋಡ್ತಾ ಇದ್ಲು. ಬೆಳಗ್ಗೆ ಅವನಿ ಸುಸ್ತಾಗಿದ್ದು ಆರ್ಯನ್ಗೆ ನೆನಪಿಗೆ ಬಂದು, ಸರಿ ನಾನು 1 ಗಂಟೆಯಲ್ಲಿ ಅಲ್ಲಿಗೆ ಬರ್ತೀನಿ, ಅವಶ್ಯಕತೆ ಇದ್ದರೆ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂದನು ಆರ್ಯ. ನೀವು ಬರ್ತೀರಾ ಅನ್ನುತ್ತಾ ಆನಂದದಿಂದ ಅಂದ್ಲು ಜಾಹ್ನವಿ. ಅಷ್ಟೊಂದು ಖುಷಿ ಪಡಬೇಡ್ವೇ, ನಾನು ಬರ್ತಾ ಇರೋದು ನಿನ್ನ ಫ್ರೆಂಡ್ಗಾಗಿ, ನಿನಗಾಗಿ ಅಲ್ಲ ಅಂದನು. ನೀವು ಯಾರ ಕಡೆಗಾದರೂ ಸರಿ ಬನ್ನಿ ಮನೆಗೆ, ಬರ್ತಿದ್ದೀರಲ್ಲ ಅಷ್ಟೇ ಸಾಕು, ನಿಮಗಾಗಿ ಲಂಚ್ ರೆಡಿ ಮಾಡ್ತೀನಿ ಅಂತ ಆರ್ಯನ್ ಲಂಚ್ ಬೇಡ ಅಂತ ಹೇಳೋ ಅಷ್ಟರಲ್ಲೇ ಅವಳು ಫೋನ್ನ ಇಟ್ಟುಬಿಟ್ಟಿದ್ಲು. ಇದೇನಿದು, ಮೊದಲು ತನ್ನ ಫ್ರೆಂಡ್ ಬಗ್ಗೆ ಬೇಸದಿಂದ ಮಾತನಾಡಿದ್ಲು, ಈಗೇನು ಲಂಚ್ ಅದು ಇದು ಅಂತ ಹುಷಾರಾಗಿ ಫೋನ್ ಇಟ್ಲು. ನಿಜವಾಗಿಯೂ ಅವಳಿಗೆ ಹುಷಾರಿಲ್ವಾ, ಅಥವಾ ನಾನು ಮನೆಗೆ ಬರಲಿ ಅಂತ ಸುಳ್ಳು ಹೇಳ್ತಾ ಇದ್ದಾಳಾ? ಮನೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಅದು ಸುಳ್ಳು ಅಂತ ತಿಳಿದ್ರೆ ಆಗ ಇಬ್ಬರಿಗೂ ಇದೆ ಮಾರಿ ಹಬ್ಬ ಅಂತ ಕೆಲಸ ಮುಗಿಸಿ ಜಾಹ್ನವಿ ಹತ್ರ ಹೊರಟನು ಆರ್ಯನ್. ಆರ್ಯನನ್ನು ಭೇಟಿಯಾಗಲು ಬಂದ ವೈಶಾಲಿ ಆರ್ಯನ್ ಕಾರ್ನಲ್ಲಿ ಹೋಗೋದನ್ನು ನೋಡಿ, ಆರ್ಯ ಎಲ್ಲಿಗೂ ಹೋಗ್ತಾ ಇದ್ದಾನೆ ಅಂತ ಆರ್ಯನ್ ಕಾರನ್ನು ಫಾಲೋ ಮಾಡಿದ್ಲು ವೈಶು. ಜಾಹ್ನವಿ ಫೋನ್ ಇಟ್ಟು, ಅವನಿ ಅವರು ಮನೆಗೆ ಬರ್ತಾ ಇದ್ದಾರೆ ಕಣೆ, ಲಂಚ್ ರೆಡಿ ಮಾಡಬೇಕು ಅಂತ ಹೇಳಿ ಆನಂದದಿಂದ ಹೇಳ್ತಾ ಇದ್ದಾಗ ಅವನಿ ಮಧ್ಯದಲ್ಲಿ ತಡೆದು, ಅಮ್ಮ ಜಾಹ್ನವಿ, ನಿಜವಾಗಿಯೂ ಲಂಚ್ಗೆ ಮನೆಗೆ ಬರ್ತೀನಿ ಅಂದ್ರಾ? ಜಾಹ್ನವಿ ಫೋನಲ್ಲಿ ನಡೆದನ್ನೆಲ್ಲ ಹೇಳಿದ ಮೇಲೆ, ಏನು ನಿನ್ನ ಗಂಡನ ಹತ್ರ ಸುಳ್ಳು ಹೇಳಿದ್ಯಾ? ಸಾಮಾನ್ಯವಾಗಿ ಅವರ ಮನಸ್ಸು ನಮ್ಮ ಮೇಲೆ ಯಾವಾಗಲೂ ಬೆಂಕಿಯಂತೆ ಉರಿತಾ ಇರುತ್ತೆ. ಈಗ ನೀನು ಹೇಳಿದ ಸುಳ್ಳು ಅಂತ ಅವ್ರಿಗೇನಾದ್ರು ತಿಳಿದ್ರೆ ಏನಾಗುತ್ತೆ ಏನೋ ಗೊತ್ತಾ ಅಂದ್ಲು ಅವನಿ. ಹೇಗೆ ತಿಳಿಯುತ್ತೆ ಬಿಡೆ, ಅವರು ಬರೋ ಅಷ್ಟರಲ್ಲಿ ನೀನು ಹೋಗಿ ಬೆಡ್ ಮೇಲೆ ಕಣ್ಣು ಮುಚ್ಕೊಂಡು ಮಲಗಿಬಿಡು, ಆಗ ಅನುಮಾನ ಬರೋದಿಲ್ಲ ಅಂದ್ಲು ಜಾಹ್ನವಿ. ನಿನ್ನ ಗಂಡನನ್ನು ಮೋಸ ಮಾಡಬಹುದು ಅಂತ ನೀನು ಅಂದ್ಕೊಂಡಿದೀಯಾ? ನೆನ್ನೆಯ ಪೆಟ್ಟಿಗೆ ಈಗಷ್ಟೇ ಚೇತರಿಸ್ಕೊಂಡು ಮೇಲೆ ಎದ್ದಿದ್ದೀನಿ. ಈಗ ನಿಮ್ಮ ಗಂಡ ಬಂದು ಸುಳ್ಳು ಅಂತ ತಿಳಿದು ನಿನಗೆ ಮತ್ತು ನಿನ್ನ ಜೊತೆ ಇರುವ ನನಗೆ ಕೋಟಿಂಗ್ ಕೊಟ್ಟರೆ ನಾನು ಮತ್ತೆ ಯಾವಾಗ ಹೇಳ್ತೀನೋ ಏನೋ ಅಂತ ಅವನಿ ಹೇಳ್ತಾ ಇದ್ಲು. ಅದೆಲ್ಲ ಏನೂ ಆಗಲ್ವೇ, ನೀನು ಭಯ ಪಡಬೇಡ, ನೀನು ಮಲಗಿರು, ನಾನು ಹೋಗಿ ಅಡುಗೆ ಮಾಡಿಬಿಡ್ತೀನಿ ಅಂದ್ಲು. ನನಗೆ ಇಲ್ಲಿ ಬೋರ್ ಆಗ್ತಿದೆ ಕಣೆ ಜಾನು, ನಾನು ನಿನ್ನ ಜೊತೆ ಬರ್ತೀನಿ ನಡಿ ಅಂದ್ಲು ಅವನಿ. ನೀನು ಯಾಕೆ, ಮತ್ತೆ ಅವರು ಬಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಮಲ್ಕೊ ಅಂದ್ಲು. ಅಯ್ಯೋ ನಿನ್ನ ಗಂಡ ಬರಲು ಟೈಮ್ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ನಾನು ಇರ್ತೀನಿ ನಡಿ, ಆಮೇಲೆ ಬಂದು ಮಲಗಿಬಿಡ್ತೀನಿ ಬಿಡು ಅಂತ ಅಡುಗೆಯಲ್ಲಿ ಜಾಹ್ನವಿಗೆ ಸಹಾಯ ಮಾಡ್ತಾ ಇದ್ಲು ಅವನಿ. ಇವ್ರ ಮಾತುಗಳಲ್ಲಿ ಮುಳುಗಿ ಮೇನ್ ಡೋರ್ ಹಾಕೋದನ್ನು ಮರ್ತೇ ಬಿಟ್ಟಿದ್ರು. ಆರ್ಯನ್ ಕಾರ್ ಹಿಡಿದು ಒಳಗಡೆ ಬರುವಷ್ಟರಲ್ಲಿ ಅವನಿ ಅಡುಗೆ ಮನೆಯ ಒಂದು ಕಟ್ಟೆಯ ಮೇಲೆ ಕಾಲಾಡಿಸ್ತಾ ಕುಳಿತು ಕ್ಯಾರೆಟ್ನ ತಿಂತಾ ಇದ್ಲು.
ಅವನಿಯನ್ನು ಹಾಗೆ ನೋಡಿದ ಕೂಡಲೇ ಆರ್ಯನ್ಗೆ ಜಾನ್ವಿ ಹೇಳಿದ ಮಾತುಗಳು ನೆನಪಾದವು. ಎಷ್ಟೇ ಕರೆದರೂ ಎದ್ದೇಳ್ತಿಲ್ಲ, ತುಂಬ ಭಯ ಆಗ್ತಿದೆ ಅಂತ ಅವಳು ಹೇಳಿದ್ದು ನೆನಪಿಗೆ ಬರ್ತಾ ಇದ್ದಂತೆ ದಡದಡ ಅಂತ ಅಡುಗೆ ಮನೆಗೆ ಹೋದ ಆರ್ಯನ್. ಜಾಹ್ನವಿ ಯಾವುದೋ ಪಾತ್ರೆ ಹಿಡ್ಕೊಂಡಿದ್ರೆ ಅವಳ ಕೈನ ಹಿಡಿದು ಇಳ್ಕೊಂಡು ಹಾಲ್ಗೆ ಕರ್ಕೊಂಡು ಬಂದ. ಅವನಿ ಆರ್ಯನನ್ನು ನೋಡಿದ ಕೂಡಲೇ ಓಡ್ ಹೋಗಿ ರೂಮ್ನಲ್ಲಿ ಮಲ್ಕೊಂಡ್ಬಿಟ್ಲು. ಜಾಹ್ನವಿ ಮಾತ್ರ ಆರ್ಯನ್ ಏನು ಅಂತಾರೋ ಏನೋ ಅನ್ನೋ ಭಯದಿಂದ ನೋಡ್ತಾ ಇದ್ಲು ಆರ್ಯನನ್ನೇ. ಯಾಕೆ ನಿನ್ನ ಈ ದೋಸ್ತಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದೆ ಅಂತ ಆರ್ಯ ಗಂಭೀರವಾಗಿ ಕೇಳಿದನು. ಜಾಹ್ನವಿಗೆ ಭಯ ಆಯಿತು. ನಿಮಗೆ ನಾನು ಫೋನ್ ಮಾಡಿದಾಗ ಅವಳು ಮಾತಾಡ್ತಾ ಇರಲಿಲ್ಲ ರೀ, ಈಗಷ್ಟೇ ಎದ್ದು ಬಂದಳು ಅಂತ ಮತ್ತೆ ಸುಳ್ಳು ಹೇಳಿದ್ಲು. ಆರ್ಯನ್ ಜಾಹ್ನವಿ ಕಡೆ ಗಂಭೀರವಾಗಿ ನೋಡ್ತಾ, ನನ್ನ ಹತ್ರ ಸುಳ್ಳು ಹೇಳಿದೆ ಅಂತ ನನಗೆ ಗೊತ್ತಾದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂದ. ಆರ್ಯನನ್ನು ಫಾಲೋ ಮಾಡ್ತಾ ಬಂದ ವೈಶಾಲಿ ತನ್ನ ಕಾರ್ನನ್ನು ಆರ್ಯನ್ ಕಾರ್ ಪಕ್ಕದಲ್ಲೇ ನಿಲ್ಲಿಸಿ ಒಳಗಡೆ ಬಂದಳು. ಆರ್ಯನ್ ಜಾಹ್ನವಿ ಕಡೆಗೆ ಅಷ್ಟು ಗಂಭೀರವಾಗಿ ನೋಡೋದನ್ನು ನೋಡಿ ಇದೇನಿದು, ಆರ್ಯನ್ಗೆ ಇಷ್ಟೊಂದು ಸಿಟ್ಟು ಬಂದಿದೆ ಅಂದ್ಕೊಂಡ್ಳು. ಮನೆ ನೋಡಿ ಈ ಮಿಡಲ್ ಕ್ಲಾಸ್ ಹುಡುಗಿ ಆರ್ಯನಿಗೆ ಎಲ್ಲಿ ಸಿಕ್ಲೋ ಏನೋ. ಆರ್ಯನ್ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಇದಕ್ಕಿಂತ ದೊಡ್ಡ ಮನೆಯೇ ಇರುತ್ತೆ. ಅಂಥದ್ರಲ್ಲಿ ಆರ್ಯನಿಗೆ ಇವಳು ಹೇಗೆ ಇಷ್ಟವಾದ್ಲು ನಂಗಂತೂ ತಿಳಿತಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು ವೈಶಾಲಿ. ಆರ್ಯನ್ ಜಾಹ್ನವಿಯನ್ನು ಕೋಪದಿಂದ ನೋಡ್ತಾ, ನನ್ನ ಜೊತೆನೇ ಆಟ ಆಡ್ತಾ ಇದೀಯಾ ಅಂತ ಸಿಟ್ಟಿನಿಂದ ಕೇಳ್ದ. ಸಿಂಹದ ಜೊತೆ ಯಾರಾದರೂ ಆಟ ಆಡ್ತಾರಾ ಆರ್ಯನ್ ಅವರೇ? ನಾನು ಹೇಳಿದ್ದು ನಿಜ ರೀ. ನೀವು ಬರುವ ಮುಂಚೆಯೇ ಅವಳು ಎದ್ದು ಬಂದಳು, ಬೇಕಿದ್ರೆ ಅವನಿಯನ್ನು ನೀವೇ ಕೇಳಿ ಅಂತ ಅವನಿ ಅಂತ ಕರೆದ್ಲು. ಆದರೆ ಅವನಿ ಹೊರಗಡೆ ಬರದೇ ಇದ್ದಾಗ ಬನ್ನಿ ಅವನಿನ ನೀವೇ ಕೇಳೋಣ, ಇಬ್ಬರು ಸೇರಿ ಕೇಳೋಣ ಅಥವಾ ನೀವೇ ಕೇಳಿ ಅಂತ ಜಾಹ್ನವಿ ಹಿಂದೆ ತಿರುಗಿದ್ಲು. ಅಲ್ಲಿ ವೈಶಾಲಿ ನಿಂತು ಮನೆಯನ್ನೆಲ್ಲ ವಿಚಿತ್ರವಾಗಿ ನೋಡ್ತಾ ಇರೋದನ್ನು ಕಂಡು ಈಕೆ ಯಾಕೆ ಇವ್ರ ಜೊತೆ ಬಂದಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಆರ್ಯನ್ ಕಡೆ ನೋಡಿದ್ಲು. ಆರ್ಯನ್ ಕೂಡ ಆಗಲೇ ವೈಶಾಲಿಯನ್ನು ನೋಡಿದ್ದು. ನೀನು ಯಾಕೆ ಇಲ್ಲಿ ಬಂದೆ ಅಂತ ಕೋಪದಿಂದ ಕೇಳಿದನು ಆರ್ಯ. ಆದರೆ ಜಾಹ್ನವಿ ಆರ್ಯನ್ ಕಡೆ ನೋಡಿ, ಅಬ್ಬಾ ಇಬ್ಬರು ಸೇರಿ ಎಂಥ ನಾಟಕ ಆಡ್ತಾ ಇದ್ದೀರಾ, ಜೊತೆಯಲ್ಲೇ ಬಂದು ಏನು ಗೊತ್ತಿಲ್ಲದವರಂತೆ ಹೀಗೆ ಕೇಳ್ತಿದ್ದೀರಾ ಅಲ್ವಾ ಅಂದ್ಕೊಂಡ್ಳು. ಜಾಹ್ನವಿ ತನ್ನನ್ನು ಅಷ್ಟು ಕೋಪದಿಂದ ನೋಡೋದನ್ನು ಕಂಡು ಆರ್ಯನ್ ಯಾಕೆ ನಾನು ಹಾಗೆ ನೋಡ್ತಾ ಇದೀಯಾ ಅಂತ ಕೇಳಿದನು. ಜಾಹ್ನವಿ ಏನು ಮಾತನಾಡದೆ ಅವನಿಯ ರೂಮ್ಗೆ ಹೋದಲು. ಸುಳ್ಳು ಹೇಳಿದ್ದು ಗೊತ್ತಾಗಿ ಆರ್ಯನ್ ಬಂದು ಎಲ್ಲಿ 4 ಏಟು ಹಾಕ್ತಾರೋ ಎಂದು ಹೆದರಿ ಅವನಿ ಹೊದಿಕೆಯನ್ನು ಹೊದ್ಕೊಂಡು ಮಲಗಿದ್ಲು. ರೂಮಿನೊಳಗಡೆ ಯಾರೋ ಬಂದ ಶಬ್ದ ಕೇಳಿದ್ರು ಕೂಡ ಅವನಿ ಮಾತ್ರ ಹೊದಿಕೆ ತೆಗೆಯದೆ ಹಾಗೇನೆ ಮಲಗಿದ್ಲು. ಜಾಹ್ನವಿ ಬಂದು ಅವಳು ಹಾಗೆ ಮಲಗಿರೋದನ್ನು ನೋಡಿ ಕೋಪದಿಂದ ಹೊದಿಕೆಯನ್ನು ಎಳೆದು ಬೇಸಾಕ್ಬಿಟ್ಲು. ಜಾಹ್ನವಿಯನ್ನು ನೋಡಿ ಅವನಿ ಎದ್ದು ಕುಳಿತುಕೊಂಡ್ಳು. ಜಾಹ್ನವಿ ಸಿಟ್ಟಾಗಿರೋದನ್ನು ನೋಡಿ, ನಿಮ್ಮ ಯಜಮಾನರು ಬೈದ್ರಾ? ಸುಮ್ಮನೆ ಇರ್ಕಣೆ ಅಂದ್ಲು. ನಮ್ಮ ಯಜಮಾನರು ಬೈದರೆ ನಾನು ಯಾಕೆ ಬೇಸರ ಪಡಲಿ ಹೇಳು, ಅವ್ರ ಹಿಂದೆ ಆಕೆ ಕೂಡ ಬಂದಿದ್ದಾಳೆ. ಅರೇ ಯಾರು ಆಕೆ ಎಂದು ಅವನಿ ಮತ್ತೆ ಕೇಳಿದ್ಲು. ಜಾಹ್ನವಿ ಅವಳ ತಲೆಗೆ ಒಂದು ಏಟು ಹಾಕಿ, ಇನ್ಯಾರೇ ಇರ್ತಾರೆ, ಆರ್ಯನ್ ಅವರ ವೈಶು ಅಂತ ಕೋಪವಾಗಿ ಹೇಳಿದ್ಲು. ಅವನಿ ಪಟ್ಟಂತ ಎದ್ದು ಕುಳಿತು, ಏನೇ ಹೇಳ್ತಿದೀಯಾ, ಆ ವೈಶಾಲಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನಾನು ಕೂಡ ಕನ್ನಡದಲ್ಲೇ ತಾನೇ ಹೇಳಿದ್ದು, ಯಾವುದೋ ಬೇರೆ ಭಾಷೆಯಲ್ಲಿ ಹೇಳಿದ ಹಾಗೆ ಮತ್ತೆ ಕೇಳ್ತೀಯಲ್ಲ. ಮತ್ತೆ ನಿಮ್ಮ ಯಜಮಾನನ್ನೇ ಯಾಕೆ ಅವಳನ್ನು ಕರ್ಕೊಂಡು ಬಂದ್ರಿ ಅಂತ ಕೇಳಿದೆ, ಇಲ್ಲಿಗೆ ಯಾಕೆ ನೀ ಬಂದೆ ಅಂದ್ಲು ಅವನಿ. ನನಗೆ ಅವಳನ್ನು ನೋಡಿದ ತಕ್ಷಣ ಕೋಪ ಬಂತು, ಅದಕ್ಕೆ ಬಂದೆ ಅಂದ್ಲು. ಸರಿ ಬಾ, ಹೊರಗೆ ಏನು ನಡೀತಿದೆ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಇಬ್ಬರು ಕೂಡ ಬಾಗಿಲು ಬಳಿ ಬಂದು ನಿಂತ್ಕೊಂಡ್ರು. ಆರ್ಯನ್ ವೈಶಾಲಿಯನ್ನು ಸಿಟ್ಟಿನಿಂದ ನೋಡ್ತಾ, ನೀನು ಯಾಕೆ ಬಂದೆ ಅಂದನು. ಅದೇನದು ಆರ್ಯ ಹಾಗೆ ಅಂತೀಯ, ನಿನಗಾಗಿನೇ ಬಂದೆ. ನಿನ್ನೆ ನಿನ್ನ ನೋಡ್ದಾಗಿಂದ ನಿನ್ನ ನೆನಪೇ ಕಾಡ್ತಿದೆ ಕಣೋ, ರಾತ್ರಿ ಎಲ್ಲ ನಿದ್ದೆಯೇ ಬಂದಿಲ್ಲ. ನಂಬು ಆರ್ಯ, ಅವಳನ್ನು ನೋಡೇ ಅವನಿ ನಿಮ್ಮ ಯಜಮಾನ್ರ ಹತ್ರ ಎಷ್ಟು ವಿಲಾಸಿಯಾಗಿ ಅಂದರೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾಳೆ ಅಂತ. ಜಾಹ್ನವಿ ಕೋಪದಿಂದ ಉಗುರು ಕಚ್ಚುತ್ತಾ ನೋಡ್ತಾ ಇದ್ಲು. ನನ್ನನ್ನು ಬಿಟ್ಟು ಹೋದಾಗ ಎಲ್ಲಿ ಹೋಗಿತ್ತು ಈ ಪ್ರೀತಿ? ಇಷ್ಟು ದಿನ ನೆನಪಾಗದ ನಾನು ನಿನ್ನೆ ಒಂದು ದಿನ ನೋಡಿದ ಕೂಡಲೇ ನೆನಪಾಗ್ಬಿಟ್ನಾ ಅಂತ ಆರ್ಯನ್ ಕೇಳಿದ. ಆರ್ಯ, ನಾನು ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತು. ನಾನು ತಪ್ಪು ತಿದ್ಕೊಂಡು ನಿನಗಾಗಿ ಎಷ್ಟು ಹುಡುಕಿದೆ ಗೊತ್ತಾ?
ನೀನು ಕಂಡ ಕೂಡಲೇ ನನಗೆ ಎಷ್ಟು ಖುಷಿಯಾಯಿತು ಅಂದರೆ, "ಇನ್ನು ನಿಲ್ಲಿಸ್ತೀಯಾ ನಿನ್ನ ನಾಟಕನ?" ಎಂದು ಆರ್ಯನ್ ಜೋರಾಗಿ ಕಿರ್ಚಿದ. "ಆರ್ಯ, ನಾನು ಹೇಳ್ತಾ ಇರೋದು ಸತ್ಯ. ನಿನಗಾಗಿ ಎಷ್ಟೋ ದಿನದಿಂದ ಕಾಯ್ತಿದ್ದೀನಿ" ಅಂದ್ಲು ವೈಶಾಲಿ. ವೈಶಾಲಿ ಮಾತುಗಳನ್ನು ಕೇಳಿ ಆರ್ಯನ್ಗೆ ಸಿಟ್ಟು ಬಂದು, "ಜಾಹ್ನವಿ" ಅಂತ ಜೋರಾಗಿ ಕರೆದ. ರೂಮ್ನಲ್ಲಿ ಕಳ್ಳಿಯಂತೆ ನೋಡ್ತಾ ಇದ್ದ ಜಾಹ್ನವಿ ಬೆಚ್ಚಿಬಿದ್ದು ಹೊರಗಡೆ ಬಂದಳು. ಆರ್ಯನ್ ಮಾತು ಕೇಳಿದ ಜಾಹ್ನವಿಯನ್ನು ಕರೆದಿದ್ದಕ್ಕೆ ವೈಶಾಲಿ ಜಾಹ್ನವಿಯನ್ನು ಕೋಪದಿಂದ ನೋಡಿದ್ಲು. "ಫೋನ್ ಮಾಡಿ ಬರಲು ಹೇಳಿ, ಈಗ ನೀನು ಒಳಗಡೆ ಹೋಗಿ ಕುಳಿತುಕೊಂಡ್ರೆ ಏನಂತ ಅಂದ್ಕೋಬೇಕು ನಾನು?" ಅಂತ ಆರ್ಯನ್ ಸಿಟ್ಟಿನಿಂದ ಕೇಳಿದನು. ಜಾಹ್ನವಿ ಭಯದಿಂದ, "ಅದು ನೀವು ಅವಳ ಜೊತೆ ಮಾತನಾಡ್ತಿದ್ರಿ ಅಲ್ವಾ ಅಂತ ನಾನು ಒಳಗೆ ಹೋದೆ" ಅಂದ್ಲು. "ನಾನು ಅವಳ ಜೊತೆ ಮಾತಾಡಬೇಕು, ನೀನು ಒಳಗೆ ಹೋಗು ಅಂತ ನಾನೇನಾದರೂ ನಿನಗೆ ಹೇಳಿದ್ನಾ?" ಅಂತ ಆರ್ಯನ್ ಗಂಭೀರವಾಗಿ ಜೋರು ಧ್ವನಿಯಲ್ಲಿ ನೋಡಿದನು. ಜಾಹ್ನವಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು. "ಆರ್ಯ, ನಾವು ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಇವಳನ್ನ ಯಾಕೆ ಕರೆದೆ ನೀನು? ನಾನು ನಿನಗೆ ತುಂಬ ವಿಷಯಗಳನ್ನು ಹೇಳಬೇಕು. ಅಸಲು ನಾನು ನಿನ್ನನ್ನು ಯಾಕೆ ಬಿಟ್ಟು ಹೋಗಬೇಕಾಯಿತು ಅಂತ ವಿವರಿಸ್ತೇನೆ" ಅಂದು. "ಸ್ಟುಪಿಡ್ ವೈಶಾಲಿ" ಎಂದು ಆರ್ಯನ್ ದೊಡ್ಡದಾಗಿ ಕಿರ್ಚಿದನು. ಯಾವಾಗಲೂ ವೈಶು ಎಂದು ಪ್ರೀತಿಯಿಂದ ಕರೀತಾ ಇದ್ದ ಆರ್ಯನ್ ಈಗ ಹೆಸರು ಹಿಡಿದು ಕಿರ್ಚಿದ್ದಕ್ಕೆ ವೈಶಾಲಿಗೆ ಸ್ವಲ್ಪ ಭಯ ಆಯಿತು. "ಈಗ ನಾನು ನಡೆದು ಹೋದ ವಿಷಯಗಳ ಬಗ್ಗೆ ಯೋಚಿಸಲು ಇಷ್ಟಪಡೋದಿಲ್ಲ. ನಿನ್ನನ್ನು ಪ್ರೀತಿಸಿದ ತಪ್ಪಿಗೆ 4 ವರ್ಷಗಳಿಂದ ನನ್ನೊಳಗಡೆ ನಾನು ಎಷ್ಟು ನೊಂದಿದ್ದೇನೆ ಅಂತ ನನಗೆ ಗೊತ್ತು. ನೀನು ಮಾಡಿದ ಕೆಲಸದಿಂದಾಗಿ ನನಗೆ ಹೆಣ್ಮಕ್ಳನ್ನು ಕಂಡ್ರೆ ಅಸಹ್ಯವಾಗುವಂತೆ ಮಾಡಿದೆ. ಯಾವಾಗಲೂ ನಗ್ತಾ ನಗಿಸ್ತಾ ಇದ್ದ ನಾನು ನಿನ್ನಿಂದಾಗಿ, ಬರೀ ನಿನ್ನಿಂದಾಗಿ ನನ್ನ ನಗುವನ್ನು ಮರೆತು ನನ್ನ ಒಡಹುಟ್ಟಿದ ತಂಗಿಯ ಜೊತೆಗೂ ಕೂಡ ಮಾತಾಡೋದನ್ನು ಬಿಟ್ಬಿಟ್ಟಿದ್ದೆ. ನಿನ್ನ ಮಾಯೆಯಿಂದ ಈಗಷ್ಟೇ ಹೊರಬಂದಿದ್ದೇನೆ. ಈಗ ಮತ್ತೆ ಬಂದು ಪ್ರೀತಿ ಗೀತಿ ಅಂತ ನನ್ನನ್ನು ಹುಚ್ಚು ಮಾಡೋಕ್ಕೆ ನೋಡ್ತಾ ಇದೀಯಾ?" ಅಂದನು ಆರ್ಯನ್. "ಆರ್ಯ, ನಾನು ಎಂಥವಳು ಅಂತ ನಿನಗೆ ಗೊತ್ತಿಲ್ವೇ? ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ತಿಳಿದಿದ್ರೂ ಕೂಡ ನೀನು ಹೀಗೆ ಮಾತಾಡೋದು ಸರಿಯಲ್ಲ. ನಿನ್ನ ಮೇಲೆ ಪ್ರೀತಿ ಇಲ್ಲದೇ ಇದ್ದಿದ್ರೆ ನಿನ್ನನ್ನು ಹುಡ್ಕೊಂಡು ನಾನು ಬರ್ತಿದ್ನಾ ಹೇಳು? ಅಂದು ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಈಗಲೂ ಕೂಡ ಅಷ್ಟೇ ಇದೆ. ನನ್ನ ನಂಬು ಆರ್ಯ, ನೀನು ನನಗೆ ಬೇಕು ಆರ್ಯ. ನೀನು ಇಲ್ಲದೇ ಇದ್ದರೆ ನಾನು ಸತ್ತು ಹೋಗ್ತೀನಿ" ಅಂತ ಹೇಳ್ತಾ ಹೋಗಿ ಆರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು ವೈಶಾಲಿ. ಆರ್ಯನನ್ನು ಅಪ್ಕೊಳ್ಳೋದನ್ನು ನೋಡಿ ಜಾಹ್ನವಿಗೆ ತುಂಬಾ ನೋವಾಯಿತು. ಅವನಿಯ ಹತ್ರ ಹೋದ್ಲು. ಅವನಿ ಕೋಪದಿಂದ, "ಯಾಕೆ ಇಲ್ಲಿಗೆ ಬಂದೆ? ಹೋಗಿ ಅವಳನ್ನು ಎಳೆದು ಒಂದು ಏಟು ಹಾಕಬಾರ್ದಿತ್ತಾ ನೀನು?" ಅಂದ್ಲು ಅವನಿ. "ನಾನು ಏನು ಮಾಡಲಿ ಅವನಿ? ಅವರಿಗೆ ಇಷ್ಟ ಇರಬಾರ್ದಾ ನಾನು ಹಾಗೆ ಮಾಡಿದ್ರೆ? ಅದಕ್ಕೆ ಸುಮ್ಮನೆ ಇದ್ದಾರೆ. ನೋಡು, ನಾವಿಲ್ಲಿ ಯಾರು ಇರುವುದನ್ನು ಗಮನಿಸದೇನೆ ಅವರು ಹೇಗೆ ಅಪ್ಕೊಂಡಿದ್ದಾರೆ" ಅಂದ್ಲು ಜಾಹ್ನವಿ. "ಜಾಹ್ನವಿ, ನೀನು ತಾಳಿ ಕಟ್ಟಿದ ಹೆಂಡತಿ ಕಣೆ. ಆರ್ಯನ್ ಅವರ ಮೇಲೆ ನಿನಗೆ ಎಲ್ಲ ಹಕ್ಕುಗಳು ಇರೋದು. ಹೋಗಿ ಅವಳನ್ನು ಹೊರಗಡೆ ತಳ್ಳು. ನೀನು ಹೋಗದೇ ಇದ್ದರೆ ನೋಡು, ಈಗ ನಾನೇ ಹೋಗ್ತೀನಿ" ಅಂದ್ಲು ಅವನಿ. ಅಂತ ಹೇಳಿ ಹೊರಡೋಕ್ಕೆ ಶುರು ಮಾಡಿದ್ಲು. ಈಗ ಜಾಹ್ನವಿ ಅವಳ ಕೈ ಹಿಡಿದು ತಡೆದ್ಲು. "ಅತ್ತ ನೋಡು" ಅಂದ್ಲು ಅವನಿಯನ್ನು. ಅವನಿ ನಿಂತು ಜಾಹ್ನವಿ ತೋರಿಸಿದ ಕಡೆ ನೋಡಿದ್ಲು. ನೋಡಿದ ಕೂಡಲೇ ಅವನಿ ಎಲ್ಲಿಲ್ಲದ ಕೋಪ ಬಂದು ಅವನಿಗೆ ಆ ರೀತಿ ಕೋಪ ಯಾಕೆ ಬಂತು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಕತೆ ಮುಂದುವರಿಯೋದು. ಅವನಿಗೆ ಅಷ್ಟೊಂದು ಕೋಪ ಯಾಕೆ ಬಂತು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.